ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲಿಸುವುದಕ್ಕೆ ಟ್ರಂಪ್ ಷರತ್ತನ್ನು ವಿಧಿಸಿದ್ದಾರೆ. ಇರಾನ್ಗೆ ಒಟ್ಟು 15 ಷರತ್ತನ್ನು ಹಾಕಿರುವಂತದ್ದು ಡೊನಾಲ್ಡ್ ಟ್ರಂಪ್. ಇರಾನ್ ಪರಮಾಣು ಅಣ್ವಸ್ತ್ರ ಹೊಂದುವಂತಿಲ್ಲ, ಪರಮಾಣು ಶಸ್ತ್ರಾಸ್ತ್ರ ಹೊಂದಿಲ್ಲವೆಂದು ಒಪ್ಕೊಳ್ಬೇಕು, ಹಾರ್ಮುಜ್ ಜಲಸಂಧಿ ಕೂಡಲೇ ಓಪನ್ ಮಾಡಬೇಕು, ಯುರೇನಿಯಂ ಉತ್ಪಾದನೆಯನ್ನ ಮೊದಲು ನಿಲ್ಲಿಸಬೇಕು, ಉಗ್ರರಿಗೆ ಇರಾನ್ ಫಂಡಿಂಗ್ ಮಾಡೋದನ್ನ ನಿಲ್ಲಿಸಬೇಕು, ಯುದ್ಧವನ್ನ ನಿಲ್ಲಿಸುವುದಕ್ಕೆ 15 ಷರತ್ತನ್ನ ಹಾಕಿರುವಂತದ್ದು ಟ್ರಂಪ್. ನೋಡಿ, ಇರಾನ್ಗೆ ಟ್ರಂಪ್ ಒಟ್ಟು 15 ಷರತ್ತುಗಳನ್ನು ವಿಧಿಸಿದ್ದಾರೆ. ಯುದ್ಧವನ್ನ ನಿಲ್ಲಿಸಬೇಕು ಅಂತಂದ್ರೆ ಈ ಷರತ್ತುಗಳಿಗೆ ಒಪ್ಪಿಗೆ ಕೊಡಬೇಕು, ಸಮ್ಮತಿಸಬೇಕು ಅಂತ. ಆ 15 ಷರತ್ತುಗಳಲ್ಲಿ ಪ್ರಮುಖವಾಗಿ ಷರತ್ತು 1, ಇರಾನ್ ಪರಮಾಣು ಸಾಮರ್ಥ್ಯಗಳನ್ನ ನಾಶಪಡಿಸಬೇಕು ಅಂತ. ಆಮೇಲೆ ಷರತ್ತು 2, ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅನುಸರಿಸಬಾರದು ಅಂತ. ಆಮೇಲೆ ಈ ಷರತ್ತು 3, ಯುರೇನಿಯಂ ಉತ್ಪಾದನೆಯನ್ನ ನಿಲ್ಲಿಸಬೇಕು ಅನ್ನುವಂಥ ಷರತ್ತನ್ನು ವಿಧಿಸಲಾಗಿದೆ. ಷರತ್ತು 4, 60% ಯುರೇನಿಯಂ IAEAಗೆ ನೀಡಬೇಕು ಅನ್ನೋದನ್ನು ಕೂಡ ಹೇಳಲಾಗಿದೆ. ಇನ್ನು ಷರತ್ತು 5, 3 ಪ್ರದೇಶಗಳಲ್ಲಿನ ಪರಮಾಣು ಸೌಲಭ್ಯವನ್ನು ತೆಗಿಬೇಕು, ನಂಟಾಜ್, ಇಸ್ಫಹಾನ್, ಫೋಡೋದಲ್ಲಿನ ಪರಮಾಣು. ಷರತ್ತು 6, IAEAಗೆ ಪ್ರವೇಶ ಪಾರದರ್ಶಕತೆಯನ್ನ ನೀಡಬೇಕು ಅನ್ನೋದನ್ನು ಕೂಡ ವಿಧಿಸಲಾಗಿದೆ. ಇನ್ನು ಷರತ್ತು 7, ಇರಾನ್ ಪ್ರಾದೇಶಿಕ ಪ್ರಾಕ್ಸಿ ಮಾದರಿಯನ್ನ ತ್ಯಜಿಸಲಿ ಅನ್ನುವಂಥ ಷರತ್ತನ್ನು ಕೂಡ ವಿಧಿಸಲಾಗಿದೆ. ಷರತ್ತು 8, ಪ್ರಾಕ್ಸಿಗಳಿಗೆ ಹಣಕಾಸನ್ನು ನಿಲ್ಲಿಸಬೇಕು ಅನ್ನುವಂಥ ಷರತ್ತನ್ನು ಕೂಡ ವಿಧಿಸಲಾಗಿದೆ. ಇನ್ನು ಷರತ್ತು 9, ಹಾರ್ಮುಜ್ ಜಲಸಂಧಿಯನ್ನ ಮುಕ್ತವಾಗಿಸಬೇಕು ಅನ್ನುವಂಥ ಷರತ್ತನ್ನು ಕೂಡ ವಿಧಿಸಲಾಗಿದೆ. ಈ ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅಮೆರಿಕ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಪಡ್ತಾನೆ ಬಂದಿದೆ ನಿರಂತರವಾಗಿ. ಈಗ ಆ ಷರತ್ತುಗಳಲ್ಲಿ ಇದು ಕೂಡ ಒಂದು, ಹಾರ್ಮುಜ್ ಜಲಸಂಧಿ ಮುಕ್ತಗೊಳಿಸಬೇಕು ಅಂತ. ಷರತ್ತು 10, ಇರಾನ್ ಕ್ಷಿಪಣಿ ವ್ಯಾಪ್ತಿಯನ್ನ ಸೀಮಿತಗೊಳಿಸಬೇಕು, ಕ್ಷಿಪಣಿ ವ್ಯಾಪ್ತಿ ಅನ್ನೋದು ಸೀಮಿತವಾಗಿರಬೇಕು ಅಂತ. ಷರತ್ತು 11, ನಿರ್ದಿಷ್ಟ ಮಿತಿಗಳನ್ನು ನಂತರದ ನಿರ್ಧರಿಸಬೇಕು ಅಂತ. ಮತ್ತೆ ಷರತ್ತು 12, ಕ್ಷಿಪಣಿ ಬಳಕೆ ದೇಶದ ರಕ್ಷಣೆಗೆ ಸೀಮಿತ ಆಗಿರಲಿ ಅಂತ. ಕೇವಲ ತಮ್ಮ ದೇಶದ ರಕ್ಷಣೆಗೆ ಮಾತ್ರ ಕ್ಷಿಪಣಿಗಳ ಬಳಕೆ ಮಾಡಬೇಕು, ಸುಮ್ಮನೆ ಕ್ಷಿಪಣಿಗಳನ್ನು ಬಳಕೆ ಮಾಡಬಾರ್ದು ಅಂತ. ಷರತ್ತು 13, ಬುಷೆಹರ್ನಲ್ಲಿ ವಿದ್ಯುತ್ ಉತ್ಪಾದನೆಗೆ ಸಹಾಯ ಮಾಡಬೇಕು ಅಂತಲೂ ಕೂಡ ಷರತ್ತನ್ನು ವಿಧಿಸಲಾಗಿದೆ. ಷರತ್ತು 14, ಅಂತಾರಾಷ್ಟ್ರೀಯ ಸಮುದಾಯ ವಿಧಿಸಿರುವಂಥ ನಿರ್ಬಂಧವನ್ನು ತೆರವು ಮಾಡಬೇಕು ಅಂತ. ಷರತ್ತು 15, ಒಪ್ಪದೇ ಇದ್ದರೆ ಹೇರಿರುವ ನಿರ್ಬಂಧ ಮರು ಜಾರಿ ಮಾಡಲಾಗತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಒಟ್ಟು ಈ 15 ಷರತ್ತುಗಳನ್ನು ಟ್ರಂಪ್ ಹೇಳ್ತಾ ಇರುವಂಥದ್ದು ಇರಾನ್ಗೆ. ಸೊ ಇರಾನ್ ಇದಕ್ಕೆ ಹೆಂಗೆ ಒಪ್ಕೊಳ್ಳುತ್ತೆ ಅಥವಾ ಈ ಷರತ್ತುಗಳನ್ನು ಹೆಂಗೆ ಸ್ವೀಕರಿಸುತ್ತೆ, ಇದರಲ್ಲಿ ಯಾವ್ದ್ಯಾವ್ದು ಒಪ್ಪಿಗೆ ಕೊಡಬಹುದು ಅಥವಾ ಎಲ್ಲನೂ ತಳ್ಳಿ ಹಾಕತ್ತಾ, ಏನು ಗೆತ್ತಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿದೆ.